ಸೂಪರ್ ಪ್ರೈಮ್ ಅಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದ್ದು ಸಂಪುಟ ಪುನಾರಚನೆಗೆ ಜೀವ ಬಂದಿದೆ. ಮಂಡ್ಯದಲ್ಲಿ ಮಾತನಾಡಿರುವ ಕೃಷಿ ಸಚಿವ ಚಲುವರಾಯಸ್ವಾಮಿ, ಸಂಪುಟ ಪುನಾರಚನೆ ಆಗುತ್ತೆ, ಆದರೆ ಹೈಕಮಾಂಡ್, ಸಿಎಂ, ಡಿಸಿಎಂ ಅವರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿದರು. ಬೆಳಗಾವಿಯಲ್ಲಿ ಮಾತನಾಡಿದ ಶಾಸಕ ಲಕ್ಷ್ಮಣ ಸವದಿ, ನನಗೆ ಶುಕ್ರ ದಿಸೆ ಶುರುವಾಗಿದೆ, ಡಿಸೆಂಬರ್ನಲ್ಲಿ ನಾನು ಸಹಕಾರ ಸಚಿವ ಆಗ್ತೀನಿ ಅಂತ ಹೇಳಿದರು. ಕಾಂಗ್ರೆಸ್ ಎಂಎಲ್ಸಿ ಸಲೀಂ ಅಹಮದ್ ಕೂಡ ಸಚಿವ ಸ್ಥಾನದ ಆಸೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ನೀವು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅಂತ ಹಿರಿಯ ನಾಗರಿಕರೊಬ್ಬರು ಪ್ರಶ್ನೆ ಮಾಡಿದರು. ಇದಕ್ಕೆ ಡಿಸಿಎಂ ಮುಗುಳ್ನಗೆಯ ನಕ್ಕು ಸುಮ್ಮನಾದರು. ಆಮೇಲೆ ಮಾಧ್ಯಮಗಳ ಜೊತೆ ಮಾತನಾಡಿರುವ ಡಿಕೆ ಶಿವಕುಮಾರ್, ಯಾವ ಸಂಪುಟ ವಿಸ್ತರಣೆಯೂ ಇಲ್ಲ, ಅಧಿಕಾರ ಹಂಚಿಕೆನೂ ಆಗಲ್ಲ, ಎಲ್ಲ ಗಾಳಿ ಸುದ್ದಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ, ನಾಯಕತ್ವ ಬದಲಾವಣೆ ಯಾವುದೂ ಇಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಆದರೂ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅನ್ನೋ ಹಾಗಿದ್ರೆ ಅರ್ಜೆಂಟಲ್ಲಿ ಜಾತಿ ಸಮೀಕ್ಷೆ ಯಾಕೆ ಮಾಡ್ತಾ ಇದ್ರು? ಇದೆಲ್ಲವೂ ನವೆಂಬರ್ ಕ್ರಾಂತಿಯ ಮುನ್ಸೂಚನೆ ಅಂತ ಹೇಳಿದರು. ಸೈಲೆಂಟ್ ಆಗಿ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇದರ ಭಾಗವಾಗಿ ಜಿಬಿಎ ವ್ಯಾಪ್ತಿಯ ಮುಖಂಡರ ಜೊತೆಗೆ ಸಭೆಯನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಬೆಂಗಳೂರು ಸಚಿವರು, ಶಾಸಕರು, ನಿಗಮ ಮಂಡಳಿಗಳ ಅಧ್ಯಕ್ಷರು, ಬೆಂಗಳೂರು ನಗರದ ಪದಾಧಿಕಾರಿಗಳು, ಪರಾಜಿತ ಅಭ್ಯರ್ಥಿಗಳು, ಮಾಜಿ ಪಾಲಿಕೆ ಸದಸ್ಯರುಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಪಕ್ಷ ಸಂಘಟನೆ ಹೇಗಿದೆ, ಹೊಸ ಕಾರ್ಯಕರ್ತರ ನೇಮಕ, ಬೂತ್ ಮಟ್ಟದಲ್ಲಿ ಸಭೆಗಳ ಆಯೋಜನೆಗೆ ಸೂಚನೆಯನ್ನು ಕೊಟ್ಟರು. ನಾಳೆ ಸಂಜೆ 5 ಗಂಟೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಪಕ್ಷ ಸಂಘಟನೆ ಬಗ್ಗೆ ಚರ್ಚೆ ನಡೆಯಲಿದೆ. ಕಾಂಗ್ರೆಸ್ ವಿರುದ್ಧ ಹೋರಾಟ, ಜಿಬಿಎ ಚುನಾವಣಾ ತಯಾರಿ, ಕೆಲ ಜಿಲ್ಲೆಗಳಲ್ಲಿ ಭಿನ್ನಮತ, ಬಿಹಾರ ಚುನಾವಣಾ ಪ್ರಚಾರ ಸೇರಿದಂತೆ ಹಲವು ವಿಷಯಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ವರ್ಗಾವಣೆ ಮಿನಿಸ್ಟರ್ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಕರೆದಿದ್ರು, ಆರೋಪವನ್ನು ಮಾಡಿದರು. ಈ ಹೇಳಿಕೆಗೆ ಶಾಸಕ ಪ್ರದೀಪ್ ಈಶ್ವರ್ ಕೌಂಟರ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಪ್ರದೀಪ್ ಈಶ್ವರ್, ಮಾಜಿ ಸಂಸದ ಪ್ರತಾಪ್ ಸಿಂಹ ಅವಿವೇಕಿ, ಸಿದ್ದರಾಮಯ್ಯ ಅವರ ಕಾಲಿನ ಧೂಳಿಗೂ ಸಮ ಅಲ್ಲ. ಯತೀಂದ್ರ ಸಾಹೇಬ್ರು ಒಬ್ಬ ಎಂಎಲ್ಸಿ ಆಗಿದ್ದಾರೆ, ಅವರ ಪರಿಮಿತಿಯಲ್ಲಿ ಶಿಫಾರಸು ಮಾಡ್ತಾರೆ, ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತನಾಡಬಾರದು ಅಂತ ಕಿಡಿಗಾರಿದ್ದಾರೆ. ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಪ್ರಕರಣದಲ್ಲಿ ಇಲ್ಲಿವರೆಗೆ ಆಗಿರುವಂತಹ ತನಿಖೆಯ ಬಗ್ಗೆ ಅಂತಿಮ ವರದಿ ರೆಡಿ ಮಾಡ್ತಾ ಇದೆ. ಇದರ ಮಧ್ಯೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಸೌಜನ್ಯ ಪರ ಹೋರಾಟಗಾರರು ಭೇಟಿ ನೀಡಿದರು. ಗಿರೀಶ್ ಮಠಣ್ಣವರ್ ನೇತೃತ್ವದಲ್ಲಿ ಅಸಹಜ ಸಾವುಗಳ ಬಗ್ಗೆ ಮತ್ತೆ ಹೊಸ ದೂರು ದಾಖಲಿಸಲಾಗಿದೆ. ಅಸಹಜ ಸಾವುಗಳ ಬಗ್ಗೆ ಪ್ರತ್ಯೇಕ ಎಫ್ಐಆರ್ಗಳನ್ನು ಮಾಡೋಕೆ ಮನವಿ ಮಾಡಿದ್ದೇವೆ. ನಮ್ಮ ಆರೋಪಗಳು ಸುಳ್ಳಾದರೆ ತನಿಖೆಯನ್ನು ಎದುರಿಸುತ್ತೇವೆ ಅಂತ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ರೈತರಿಗಾಗಿ ಒಟ್ಟು 35,400 ಕೋಟಿ ರೂಪಾಯಿ ಮೌಲ್ಯದ 2 ಪ್ರಮುಖ ಕೃಷಿ ಯೋಜನೆಗಳಿಗೆ ಚಾಲನೆ ನೀಡಿದರು. ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಧನ್ ಧಾನ್ಯ ಕೃಷಿ ಯೋಜನೆ ಮತ್ತು ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರ ಮಿಷನ್ ಯೋಜನೆಗೆ ಚಾಲನೆ ನೀಡಿದರು. ಇದಕ್ಕೂ ಮೊದಲು ರೈತರ ಜೊತೆಗೆ ಕೆಲ ಹೊತ್ತು ಪ್ರಧಾನಿ ಸಂವಾದ ನಡೆಸಿದರು. ಪಶ್ಚಿಮ ಬಂಗಾಳದ ಪಶ್ಚಿಮ ಬರ್ಧಮಾನ್ ಜಿಲ್ಲೆಯಲ್ಲಿ ಒಡಿಶಾ ಮೂಲದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಗ್ಯಾಂಗ್ ರೇಪ್ ಎಸಗಲಾಗಿದೆ. ವಿದ್ಯಾರ್ಥಿನಿ ಹೊರಗೆ ಊಟಕ್ಕೆ ಹೋಗಿದ್ದಾಗ ಈ ಕೃತ್ಯ ನಡೆದಿದೆ. ಸಂತ್ರಸ್ತೆ ಕುಟುಂಬಸ್ಥರು ನೀಡಿದ ದೂರಿನ ಅನ್ವಯ ಪೊಲೀಸರು ಶಂಕಿತ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಕಾಸರಗೋಡಿನಲ್ಲಿ ಭಾಷಾ ವಿವಾದ ಭುಗಿಲೆದಿದೆ. ಕಾಸರಗೋಡಿನಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮಲಯಾಳಂ ಹೇರುವುದಕ್ಕೆ ಕೇರಳ ಸರ್ಕಾರ ಮುಂದಾಗಿದೆ. 1 ರಿಂದ 10ನೇ ತರಗತಿವರೆಗೆ ಮಲಯಾಳಂ ಭಾಷೆ ಕಡ್ಡಾಯಗೊಳಿಸುವ ವಿಧೇಯಕಕ್ಕೆ ಕೇರಳ ವಿಧಾನಸಭೆ ಒಪ್ಪಿಗೆ ಸೂಚಿಸಿದೆ. ಇದು ಈಗ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಗಾಜಾದಲ್ಲಿನ ಹತ್ಯೆ ಖಂಡಿಸಿ ಪಾಕಿಸ್ತಾನದ ಲಾಹೋರ್ನಲ್ಲಿ ಟಿಎಲ್ಪಿ ಉಗ್ರ ಸಂಘಟನೆಯ ಸಾವಿರಾರು ಸದಸ್ಯರು ಭಾರೀ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆ ಈಗ ಹಿಂಸಾರೂಪ ಪಡ್ಕೊಂಡಿದೆ. ಘರ್ಷಣೆಯಲ್ಲಿ ಪಾಕಿಸ್ತಾನದ ಪಂಜಾಬ್ನ ಪೊಲೀಸರು ನಮ್ಮ 11 ಕಾರ್ಯಕರ್ತರನ್ನ ಕೊಂದಿದ್ದಾರೆ ಅಂತ ಟಿಎಲ್ಪಿ ಮುಖ್ಯಸ್ಥ ಸಾದ್ ರಿಜ್ವಿ ಆರೋಪಿಸಿದ್ದಾರೆ. ನವೆಂಬರ್ 1ರಿಂದ ಚೀನಾದಿಂದ ಅಮೆರಿಕಾಗೆ ರಫ್ತಾಗುವ ಎಲ್ಲ ವಸ್ತುಗಳ ಮೇಲೆ 100% ಸುಂಕ ವಿಧಿಸುವುದಕ್ಕೆ ಟ್ರಂಪ್ ನಿರ್ಧರಿಸಿದ್ದಾರೆ. ಈ ಕುರಿತು ಟ್ರೂತ್ ಸೋಷಿಯಲ್ನಲ್ಲಿ ಮಾಹಿತಿಯನ್ನು ನೀಡಿರುವ ಟ್ರಂಪ್, ಚೀನಾ ತನ್ನ ವ್ಯಾಪಾರದಲ್ಲಿ ಆಕ್ರಮಣಕಾರಿ ನೀತಿಯನ್ನು ಪಾಲಿಸ್ತಾ ಇದೆ, ಹೀಗಾಗಿ 100% ಸುಂಕ ವಿಧಿಸೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತ ತಿಳಿಸಿದ್ದಾರೆ.
ವೆನೆಜುವೆಲಾದ ವಿರೋಧ ಪಕ್ಷದ ನಾಯಕಿ ಮಾರಿಯಾ ಮಜಾಡೋಗೆ 2025 ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಲಾಗಿದೆ. ಈ ಪ್ರಶಸ್ತಿಯನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅರ್ಪಿಸುವುದಾಗಿ ಅವರು ತಿಳಿಸಿದರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಟ್ರಂಪ್, ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾನು ಅಸಲಿ ಹಕ್ಕುದಾರ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಟೆನೆಸಿಯಲ್ಲಿ ಮಿಲಿಟರಿ ಸ್ಫೋಟಕಗಳ ತಯಾರಿಕಾ ಕಾರ್ಖಾನೆಯಲ್ಲಿ ಭೀಕರ ಸ್ಫೋಟ ಸಂಭವಿಸಿದೆ. ಅವಘಡದಲ್ಲಿ 19 ಜನ ನಾಪತ್ತೆಯಾಗಿದ್ದಾರೆ. 5 ರಿಂದ 6 ಜನ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶಬರಿಮಲೆ ದೇವಸ್ಥಾನದ ದ್ವಾರಪಾಲಕ ಮೂರ್ತಿಗಳ ಕವಚದಲ್ಲಿನ ಚಿನ್ನ ಕಳವು ಪ್ರಕರಣ ಕೇರಳದಲ್ಲಿ ದೊಡ್ಡ ಸಂಚಲನವನ್ನು ಮೂಡಿಸಿದೆ. ಪ್ರಕರಣ ಸಂಬಂಧ ತಿರುವಾಂಕೂರು ದೇವಸ್ವಂ ಮಂಡಳಿಯ 10 ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತಿರುವಾಂಕೂರು ದೇವಸ್ವಂ ಮಂಡಳಿ ನೀಡಿರತಕ್ಕಂತಹ ದೂರಿನ ಮೇರೆಗೆ ಕಳ್ಳತನ ಮತ್ತು ನಕಲು ಆರೋಪದಡಿ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಹಾಸನದಲ್ಲಿ ಹಾಸನಾಂಬೆಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಯಾವುದೇ ಗೊಂದಲ ಸಮಸ್ಯೆ ಇಲ್ಲದೆ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡಿತಾ ಇದ್ದಾರೆ. ಇವತ್ತು ಕುಟುಂಬ ಸಮೇತರಾಗಿ ಆಗಮಿಸಿ ಶಾಸಕ ಅರವಿಂದ್ ಬೆಲ್ಲದ್ ಹಾಸನಾಂಬೆಯ ದರ್ಶನವನ್ನು ಪಡೆದರು. ಇನ್ನು ಸಂಸದ ಸುನೀಲ್ ಬೋಸ್ ಕೂಡ ದೇವಿಯ ದರ್ಶನ ಪಡೆದುಕೊಂಡರು. ಹಾಸನಾಂಬಾ ಉತ್ಸವದ ಜವಾಬ್ದಾರಿ ಹೊತ್ತಿರುವ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ 3ನೇ ದಿನದ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಸಿದರು. ಶಿವಮೊಗ್ಗದ ಅಲ್ಲಮಪ್ರಭು ಮೈದಾನದಲ್ಲಿ ನ್ಯೂಸ್ 18 ಕರುನಾಡ ಹಬ್ಬ ಅದ್ದೂರಿಯಾಗಿ ನಡೀತಾ ಇದೆ. 2ನೇ ದಿನವಾದ ಇಂದು ಮಹಿಳೆಯರಿಗೆ ಅಡುಗೆ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ವಿವಿಧ ಬಗೆಯ ರುಚಿಕರ ಅಡುಗೆ ಮಾಡಿ ವಿಜೇತರಾದ ಮಹಿಳೆಯರಿಗೆ ಶಿವಮೊಗ್ಗ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹಾಗೂ ಶಾಸಕ ಬೇಳೂರು ಗೋಪಾಲಕೃಷ್ಣ ಪ್ರಮಾಣ ಪತ್ರ ವಿತರಿಸಿದರು. ನಾಳೆಯೂ ಕಾರ್ಯಕ್ರಮ ನಡೆಯಲಿದ್ದು ಎಲ್ಲರಿಗೂ ಪ್ರವೇಶ ಉಚಿತವಿದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಎದ್ದಿರುವಂತಹ ಮಳೆಯ ಅಬ್ಬರ ನಿಲ್ಲುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಚಿತ್ತ ಮಳೆಯ ಅಬ್ಬರಕ್ಕೆ ಇಡೀ ಕರ್ನಾಟಕ ತತ್ತರಿಸಿ ಹೋಗ್ತಾ ಇದೆ. ಮೈಸೂರು ಭಾಗದಲ್ಲಿ ಜಲಪ್ರವಾಹ ಸೃಷ್ಟಿಯಾಗಿದೆ. 3 ದಿನಗಳಿಂದ ಸುರಿಯುತ್ತಿರುವಂತಹ ಮಳೆಗೆ ಬ್ರ್ಯಾಂಡ್ ಬೆಂಗಳೂರು ಮುಳುಗೇಳ್ತಾ ಇದೆ. ಮಹಾಮಳೆಯಿಂದ ಎಲ್ಲೆಲ್ಲಿ ಏನೆಲ್ಲ ಅವಾಂತರಗಳು ಆಗಿದ್ದಾವೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಕರ್ನಾಟಕದ ಉತ್ತರದಿಂದ ದಕ್ಷಿಣದವರೆಗೂ ಸುರಿಯುತ್ತಿರುವುದು ಬರೀ ಮಳೆ ಮಳೆ ಮಳೆ. ಎತ್ತ ಕಣ್ಣಾಯಿಸಿದ್ರೂ ಬರೀ ನೀರೇ ಕಾಣ್ತಿದೆ. ಮಳೆಗಾಲವೇ ಮುಗಿಯೋದಕ್ಕೆ ಬಂತು, ಆದರೆ ಮಳೆ ಅಬ್ಬರ ಮಾತ್ರ ಕಮ್ಮಿ ಆಗ್ತಿಲ್ಲ. ಇದೇನು ಹಿಂಗಾರೋ ಮುಂಗಾರೋ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕಂದ್ರೆ ತುಂಬಿ ತುಳುಕ್ತಿರೋ ಕೆರೆಕಟ್ಟೆಗಳೆಲ್ಲ ಮೇಲಿಂದ ಮೇಲೆ ಕೂಡಿ ಬೀಳ್ತಿವೆ. ಜಲಾಶಯಗಳು ಹುಚ್ಚೆದ್ದು ಹರಿಯುತ್ತಿದ್ದು ಲಕ್ಷಾಂತರ ಜನರ ಬದುಕು ನೀರಾಬಟ್ಟೆಯಾಗಿದೆ. ಇಷ್ಟು ದಿನ ಉತ್ತರ ಕರ್ನಾಟಕದಲ್ಲಿ ಬೀಡು ಬಿಟ್ಟಿದ್ದ ಮಳೆರಾಯ ಈಗ ಮೈಸೂರು ಭಾಗಕ್ಕೆ ದಂಡೆತ್ತಿ ಬಂದಿದ್ದಾನೆ. ಮಹಾಮಳೆಯ ಹೊಡೆತಕ್ಕೆ ಬೆಂಗಳೂರು ಸೇರಿದಂತೆ ಮಂಡ್ಯ, ಮೈಸೂರು, ಕೋಲಾರದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಚಿತ್ತ ಆರ್ಭಟಕ್ಕೆ ಚಿತ್ತಾಯಿತು ಬೆಂಗಳೂರು. ಒಂದೇ ರಾತ್ರಿಗೆ ತೊಯ್ದು ತೊಪ್ಪೆಯಾದ ಬ್ರ್ಯಾಂಡ್. ವರುಣನ ಅಬ್ಬರಕ್ಕೆ ಬೆಂದಕಾಳೂರು ನೆಂದಕಾಳೂರಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿ ಸುರಿದ ಮಳೆ ಹಲವು ಅವಾಂತರಗಳನ್ನು ಸೃಷ್ಟಿಸಿದೆ. ಧೋ ಎಂದು ಸುರಿದ ಮಳೆಯಿಂದಾಗಿ ಸರ್ಜಾಪುರ ರಸ್ತೆಯ ರೈನ್ಬೋ ಲೇಔಟ್ ಜನ ತತ್ತರಿಸಿ ಹೋಗಿದ್ದಾರೆ. ದೊಡ್ಡ ಕನ್ನಳ್ಳಿ ಕೆರೆ ಕೋಡಿ ಒಡೆದು ಲೇಔಟ್ನೊಳಗೆ ನೀರು ನುಗ್ಗಿದೆ. ಹೀಗಾಗಿ ರಾತ್ರಿ ಇಡೀ ಇಲ್ಲಿನ ಜನರಿಗೆ ಜಾಗರಣೆಯಾಗಿತ್ತು. ಕಳೆದ 2 ವರ್ಷದ ಹಿಂದೆಯೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಮತ್ತದೇ ಸಮಸ್ಯೆ ಎದುರಾಗಿದೆ. ಇನ್ನು ಶಾಂತಿನಗರದಲ್ಲಿ ಮತ್ತದೇ ತೊಂದರೆ. ವಿಲ್ಸನ್ ಗಾರ್ಡನ್ನ ಹಲವು ರಸ್ತೆಗಳು ಜಲಾವೃತವಾಗಿದ್ದವು. ಶಾಂತಿನಗರ ಬಸ್ ನಿಲ್ದಾಣದ ಹಿಂಭಾಗದ ರಸ್ತೆಯಲ್ಲಿ 3 ಅಡಿಯಷ್ಟು ಮಳೆ ನೀರು ನಿಂತಿತ್ತು. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ನಗರದ ಬಹುತೇಕ ರಸ್ತೆಗಳು ಜಲಾವೃತವಾಗಿದ್ದಾವೆ. ಮಹದೇವಪುರ ವಲಯ ಮತ್ತು ಯಲಹಂಕ ವಲಯದಲ್ಲಂತೂ ಸಾಕಷ್ಟು ಹಾನಿನೂ ಕೂಡ ಆಗಿದೆ. ನಾವೀಗ ಶಾಂತಿನಗರದ ರಸ್ತೆಯ ಮುಂಭಾಗದಲ್ಲಿದ್ದೇವೆ. ವಿಲ್ಸನ್ ಗಾರ್ಡನ್ನ ಬಹುತೇಕ ರಸ್ತೆಗಳಲ್ಲಿ ಇದೇ ರೀತಿಯಾದಂತಹ ಸಿಚುವೇಶನ್ ಇರೋದು. ಮಳೆ ನಿಂತು ಈಗಾಗಲೇ 3 ರಿಂದ 4 ಗಂಟೆ ಆಗಿದೆ. ಆದರೆ ರಸ್ತೆ ಮೇಲೆ ನಿಂತ ಮಳೆ ನೀರು ಮಾತ್ರ ಇನ್ನೂ ಕೂಡ ಮೋರಿ ಕಡೆಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ಮೋರಿ ಎಲ್ಲ ಕೂಡ ಬ್ಲಾಕ್ ಆಗಿರೋ ಕಾರಣಕ್ಕಾಗಿ ವೆಹಿಕಲ್ಗಳು, 2 ವೀಲರ್ ವೆಹಿಕಲ್ ಹೋಗೋದು ಕೂಡ ಬಹಳನೇ ಕಷ್ಟ ಆಗ್ತಾ ಇದೆ. ರಾತ್ರಿ ಸುರಿದ ಮಳೆ ಬಡ ವ್ಯಾಪಾರಿಗಳ ಕಣ್ಣೀರಿಗೆ ಕಾರಣವಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಮಳೆ ನೀರು ಜೊತೆ ವ್ಯಾಪಾರಸ್ಥರ ಕಣ್ಣೀರು ಹರಿದಿದೆ. ವ್ಯಾಪಾರಕ್ಕೆ ತಂದ ಸೊಪ್ಪು, ತರಕಾರಿ ತೇಲಿ ಹೋಗಿದೆ. ಆನೇಕಲ್ ತಾಲೂಕಿನ ಗಟ್ಟಹಳ್ಳಿಯಲ್ಲಿರೋ ಪಯೋನಿಯರ್ ರೆಸಿಡೆನ್ಸಿಗೂ ಕೂಡ ಜಲದಿಗ್ಬಂಧನ ಎದುರಾಗಿತ್ತು. 100ಕ್ಕೂ ಅಧಿಕ ಮನೆಗಳಿರುವ ರೆಸಿಡೆನ್ಸಿ ಲೇಔಟ್ನಿಂದ ಜನ ಹೊರಗೆ ಬರಲಾಗದ ಸ್ಥಿತಿ ನಿರ್ಮಾಣವಾಗಿತ್ತು.
ರಾತ್ರಿ ಮಳೆ ಬಂದಿದೆ. ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಭಾಳ ಅಲರ್ಟ್ ಆಗಿದ್ದಾರೆ. ಇಲ್ಲಿವರೆಗೂ ದೊಡ್ಡ ಏನಂತ ಅಘಾತದ ಬಗ್ಗೆ ಮಾಹಿತಿ ಇಲ್ಲ. ಸ್ವಲ್ಪ ಕೆಲವು ಕಡೆ ಎಲ್ಲ ಬ್ಲಾಕ್ ಆಗಿದೆ. ಸೊ ಅದು ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸರ್ಸ್ ಎಲ್ಲ ಅಲರ್ಟ್ ಆಗಿರೋಕ್ಕೆ ಇದೇನು ಮಳೆಯೋ ಮಾಯದ ಮಳೆಯೋ ಒಂದೂ ಗೊತ್ತಾಗ್ತಿಲ್ಲ. ಮಳೆರಾಯನ ಅಬ್ಬರಕ್ಕೆ ಮಂಡ್ಯ ಜಿಲ್ಲೆ ತೊಯ್ದ ತೊಪ್ಪೆಯಂತಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ದರಸಗುಪ್ಪೆ ಕೆನ್ನಾಳು ಗ್ರಾಮದ ಸಿಡಿಎಸ್ ನಾಲೆ ಏರಿ ಒಡೆದು ಹೋಗಿದೆ. ಇದರ ಪರಿಣಾಮ ನೂರಾರು ಎಕರೆ ಜಮೀನುಗಳು ಜಲಾವೃತವಾಗಿವೆ. ಸ್ಥಳಕ್ಕೆ ಭೇಟಿ ನೀಡಿದ ಕೃಷಿ ಸಚಿವ ಚಲುವರಾಯಸ್ವಾಮಿ ಸಮಸ್ಯೆ ಬಗೆಹರಿಸೋ ಭರವಸೆ ನೀಡಿದ್ರು. ನಾನೀಗ ಅದರಲ್ಲೂ ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆನ್ನಾಳು ಗ್ರಾಮದ ಬಳಿಯ CDS ನಾಲೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು CDS ನಾಲೆ ಕಳೆದೆರಡು ದಿನಗಳಿಂದ ಸುರಿದಂಥ ಭಾರಿ ಮಳೆ ಏನಿದೆ, ಆ ಭಾರಿ ಮಳೆಗೆ ನಾಲೆಯ ಏರಿ ಹೊಡೆದಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಯಾವ ರೀತಿ ನೀರಿನ ರಭಸಕ್ಕೆ ಈ ಒಂದು ಏರಿ ಹೊಡೆದಿದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ಗಮನಿಸ್ಬೋದು. ಕಳೆದೆರಡು ದಿನದಿಂದ ಧಾರಾಕಾರವಾಗಿ ಸುರಿಯುತ್ತಿರೋ ಮಳೆಗೆ ಮಂಡ್ಯ ಜನ ತತ್ತರಿಸಿ ಹೋಗಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನ ಚಿಂದಗಿರಿ ಕೊಪ್ಪಲಿನಲ್ಲಿ ಭಾರೀ ಮಳೆಯಾಗಿದ್ದು ಭತ್ತ, ಕಬ್ಬು, ತೆಂಗು, ಅಡಿಕೆ, ಬಾಳೆ ಬೆಳೆ ಸರ್ವನಾಶವಾಗಿದೆ. ನಾಲೆ ನೀರಿನ ರಭಸಕ್ಕೆ ತರಕಾರಿ ಬೆಳೆಗಳೆಲ್ಲ ಕೊಚ್ಚಿ ಹೋಗಿವೆ. ಮಹಾಮಳೆಗೆ ಶ್ರೀರಂಗಪಟ್ಟಣದಲ್ಲಿ ಅಲ್ಲೋಲಕಲ್ಲೋಲವೇ ಸೃಷ್ಟಿಯಾಗಿದೆ. ಹಳ್ಳ ಕೊಳ್ಳಗಳೆಲ್ಲ ಉಕ್ಕಿ ಹರಿಯುತ್ತಿದ್ದು ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯ ಮುಳುಗಿ ಹೋಗಿದೆ. ವಸತಿ ಕೊಠಡಿಗಳಿಗೆಲ್ಲ ನೀರು ನುಗ್ಗಿದ್ರಿಂದ ವಿದ್ಯಾರ್ಥಿಗಳು ಹೊರಬರಲಾಗದೆ ಪರದಾಡಿದ್ದಾರೆ. ಮಂಡ್ಯದಲ್ಲಿ ಸುರಿಯುತ್ತಿರೋ ಮಳೆ ಹತ್ತಾರು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಹೊರವಲಯದ ಮೇಲುಕೋಟೆ ರಸ್ತೆಯಲ್ಲಿರೋ ಸೇತುವೆ ಶಿಥಿಲಗೊಂಡಿದೆ. ಇದೇ ಮಾರ್ಗವಾಗಿ ಬಂದ ಬಸ್ವೊಂದು ಸೇತುವೆ ಪಕ್ಕದಲ್ಲಿದ್ದ ಕಂಬಕ್ಕೆ ಗುದ್ದಿದ್ದು ಕೂದಲೆಳೆ ಅಂತರದಲ್ಲಿ ದೊಡ್ಡ ಅವಘಡ ತಪ್ಪಿದೆ. ಒಂದು ವೇಳೆ ಕಾಲುವೆಗೆ ಬಸ್ ಉರುಳಿ ಬಿದ್ದಿದ್ರೆ ದೊಡ್ಡ ಅನಾಹುತವೇ ನಡೆದು ಹೋಗ್ತಿತ್ತು. ಮಂಡ್ಯ ಮಾತ್ರವಲ್ಲ, ಮೈಸೂರಿನಲ್ಲೂ ವರುಣದೇವ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ಟಿ ನರಸೀಪುರದ ಜನಜೀವನ ಅಸ್ತವ್ಯಸ್ತವಾಗಿದೆ. ಮನೆಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದ್ದು ಕುರುಬೂರು ಗ್ರಾಮದಲ್ಲಿ ಹತ್ತಾರು ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿವೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಸಂತೆ ಮೈದಾನದ ಜನರಗೋಳು ಕೇಳೋರಿಲ್ಲದಂತಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಇಡೀ ಪಟ್ಟಣವೇ ಕೆರೆಯಂತಾಗಿದೆ. ಮೊಣಕಾಲುದ್ದ ನಿಂತ ನೀರಲ್ಲಿ ಮಕ್ಕಳನ್ನ ಬೆನ್ಮೇಲೆ ಹೊತ್ತು ಜನ ಓಡಾಡುತ್ತಿದ್ದಾರೆ. ಮಹಾಮಳೆ ನರ್ತನಕ್ಕೆ ಕೋಲಾರ ಜಿಲ್ಲೆಯ ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿಯುತ್ತಿವೆ. ನಿರಂತರವಾಗಿ ಬಿದ್ದ ಮಳೆಗೆ ಅಮ್ಮೇರಹಳ್ಳಿಯ ದೊಡ್ಡ ಕೆರೆ ಕೋಡಿ ಬಿದ್ದಿದ್ದು ಕೆರೆ ಕೆಳಭಾಗದ ಹೊಲಗದ್ದೆಗಳು ಜಲಾವೃತವಾಗಿದೆ. ಇನ್ನು ಖಾದ್ರಿಪುರ ಕೋಲಾರ ನಗರಕ್ಕೆ ಸಂಪರ್ಕಿಸುವ ಅಂಡರ್ಪಾಸ್ನಲ್ಲಿ ಎದೆ ಎತ್ತರಕ್ಕೆ ಮಳೆ ನೀರು ನಿಂತಿದೆ. ಪ್ರತಿ ಬಾರಿ ಮಳೆಗಾಲ ಬಂದಾಗಲೂ ಇದೇ ಪರಿಸ್ಥಿತಿ. ಇಡೀ ಅಂಡರ್ಪಾಸೇ ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ. ಮಳೆಗಾಲ ಶುರುವಾಗಿದ್ದೇ ಆಗಿದ್ದು ಕೆರೆ ಕಟ್ಟೆಗಳೆಲ್ಲ ತುಂಬಿ ತುಳುಕ್ತಿವೆ. ಕೋಲಾರದ ಮುದುವಾಡಿ ಕೆರೆ ಈ ವರ್ಷದಲ್ಲೇ 2ನೇ ಬಾರಿಗೆ ಕೋಡಿ ಬಿದ್ದಿದೆ. ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಿದ್ದು ಕೆರೆ ಪಕ್ಕದ ರಸ್ತೆ ಸಂಚಾರ ಬಂದಾಗುವ ಸಾಧ್ಯತೆ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಿದೆ. ಚನ್ನಪಟ್ಟಣದ ತಿಟ್ಟಮಾರನಹಳ್ಳಿಯ ಅಂಡರ್ಪಾಸ್ ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ. ಎಲ್ಲೆಂದರಲ್ಲಿ ನೀರು ನುಗ್ತಿರೋದ್ರಿಂದ ಹೆದ್ದಾರಿ ಪ್ರಾಧಿಕಾರ ಇದೆಯೋ ಇಲ್ವೋ ಅಂತ ಜನ ಕಿಡಿಕಾರ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ತಿಟ್ಟಮಾರನಹಳ್ಳಿ ಗ್ರಾಮದ ಬಳಿ ಅಂಡರ್ಪಾಸ್ ಏನ್ ನಿರ್ಮಾಣ ಆಗಿದೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ಕೂಡಿದೆ. ನಿಮಗೆ ನೇರವಾಗಿ ಆ ದೃಶ್ಯವನ್ನ ತೋರಿಸ್ತಾ ಇದ್ದೀನಿ. ಇದು ಚನ್ನಪಟ್ಟಣ ತಾಲೂಕಿನ ತಿಟ್ಟಮಾರನಹಳ್ಳಿ ಗ್ರಾಮದ ಬಳಿ ನಿರ್ಮಾಣ ಆಗಿರ್ತಕ್ಕಂತ ಒಂದು ಅಂಡರ್ಪಾಸ್ ಇದು. ಇದರ ಮೇಲ್ಗಡೆನೆ ನಿಮ್ಗೆ ಎಕ್ಸ್ಪ್ರೆಸ್ ಹೈವೇ ಹಾದು ಹೋಗುವಂತದ್ದು ಬೆಂಗಳೂರಿನಿಂದ ಮೈಸೂರು ಕಡೆಗೆ. ಆದ್ರೆ ಇಲ್ಲಿ ಅಂಡರ್ಪಾಸ್ ಅನ್ನ ಯಾವ ಗುಣಮಟ್ಟದಲ್ಲಿ ನಿರ್ಮಾಣ ಮಾಡಿದ್ದಾರೆ ಎಂಬುದನ್ನ ನಿಮ್ಗೆ ನೇರವಾಗಿ ತೋರಿಸಲಾಗ್ತಾ ಇದೆ. ಅಂಡರ್ ಪಾಸ್ಗೆ ಅವೈಜ್ಞಾನಿಕವಾದಂತ ಒಂದು ಕಾಮಗಾರಿಯನ್ನ ಮಾಡಿರುವಂತ ಪರಿಣಾಮ ಇವತ್ತು ಮಳೆ ನೀರೆಲ್ಲ ಒಂದು ಆಳುದ್ದ ನೀರು ಈ ಅಂಡರ್ ಪಾಸ್ ಅಲ್ಲಿ ನಿಲ್ತದೆ. ಯಾವುದೇ ಒಬ್ಬ ಅಧಿಕಾರಿಯಲ್ಲಿ ಯಾರೊಬ್ರು ಕೂಡ ಈ ಸಮಸ್ಯೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಈ ಎಲ್ಲಾ ಸಮಸ್ಯೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕುಂತೂರು ದೊಡ್ಡಿ ಗ್ರಾಮದಲ್ಲೂ ಭಾರೀ ಮಳೆ ಬೀಳುತ್ತಿದೆ. ಚರಂಡಿ ವ್ಯವಸ್ಥೆ ಮಾಡದ ಪರಿಣಾಮ ಸರ್ವಿಸ್ ರಸ್ತೆ ಜಲಾವೃತವಾಗಿದ್ದು ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುತ್ತಿದ್ದಾರೆ.
ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ರಂಗೂಪುರ ಗ್ರಾಮದಲ್ಲಿ ಮನೆ ಛಾವಣಿ ಕುಸಿದು ಬಿದ್ದಿದೆ. ಮಲ್ಲಪ್ಪ ಹಾಗೂ ಚಿಕ್ಕಬಸಪ್ಪ ಎಂಬುವರ ಮನೆ ಹಾಗೂ ಕೊಟ್ಟಿಗೆ ಮೇಲ್ಛಾವಣಿ ನೆಲಕ್ಕಚ್ಚಿದ್ದು ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಹನೂರು ತಾಲೂಕಿನ ಶಾಗ್ಯ ಗ್ರಾಮದಲ್ಲೂ ಭಾರೀ ಮಳೆಯಾಗಿದೆ. ಆಗ್ರೋ ಸೆಂಟರ್ಗೆ ಮಳೆ ನೀರು ನುಗ್ಗಿದ ಪರಿಣಾಮ ರಸಗೊಬ್ಬರವೆಲ್ಲ ಸರ್ವನಾಶವಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ರಸಗೊಬ್ಬರ ನೀರು ಪಾಲಾಗಿದೆ. ಚಿತ್ರದುರ್ಗದಲ್ಲೂ ವರುಣದೇವ ಅಬ್ಬರಿಸಿದ್ದಾನೆ. 3-4 ದಿನದಿಂದ ಬೀಳುತ್ತಿರೋ ಮಳೆಗೆ ಬಿಸಿಲ ನಾಡು ತಂಪಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಚಿಕ್ಕಮಗಳೂರಿನಲ್ಲೂ ಮಳೆ ಆರ್ಭಟ ಜೋರಾಗಿದೆ. ಬೆಳವಾಡಿ ಗ್ರಾಮದಲ್ಲಿ ತೆಂಗು, ಅಡಕೆ ತೋಟಗಳು ಜಲಾವೃತವಾಗಿದ್ದು 10 ಅನಾಹುತ ಸೃಷ್ಟಿಯಾಗಿದೆ. ಮಾಚೇನಹಳ್ಳಿಯಲ್ಲಿ ರಸ್ತೆಗಳೆಲ್ಲ ನದಿಯಂತಾಗಿದ್ದು ಹಿರೇಗೌಜ ಗ್ರಾಮದಲ್ಲಿ ಅವರೇ, ಮೆಕ್ಕೆಜೋಳ ಸರ್ವನಾಶವಾಗಿದೆ. ಚಿಕ್ಕಮಗಳೂರಿನ ಶೃಂಗೇರಿ ಪಟ್ಟಣದಲ್ಲಿ ಧಾರಾಕಾರ ಮಳೆಯಾಗಿದೆ. ರಸ್ತೆಗಳೆಲ್ಲ ಸ್ವಿಮ್ಮಿಂಗ್ ಪೂಲ್ನಂತಾಗಿದ್ದು ಶೃಂಗೇರಿ ಪಟ್ಟಣದ ಸಂತೆ ಮಾರ್ಕೆಟ್ ಬಳಿಯ ಆಟೋ ನಿಲ್ದಾಣ ಮುಳುಗಡೆಯಾಗಿದೆ. ಒಟ್ನಲ್ಲಿ ರಾಜ್ಯದೆಲ್ಲೆಡೆ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದು ಜನರ ಬದುಕು ಮೂರಾಬಟ್ಟೆಯಂತಾಗಿದೆ. ಇದೇ ರೀತಿ ಮಳೆ ಮುಂದುವರೆದರೆ ಅನಾಹುತಗಳ ಸರಮಾಲೆ ಸೃಷ್ಟಿಯಾಗುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಹಾರ ವಿಧಾನಸಭೆ ಚುನಾವಣೆ ರಂಗೇರ್ತಾ ಇದೆ. ಮತದಾರ ಓಲೈಕೆಗೆ ರಾಜಕೀಯ ಪಕ್ಷಗಳು ಕಸರತ್ತು ಮಾಡ್ತಾ ಇದ್ದಾವೆ. ಈ ಮಧ್ಯೆ ಬಿಹಾರ ಚುನಾವಣೆಗೆ ಕರ್ನಾಟಕದಿಂದ ಹಣ ಹೋಗ್ತಿದೆ ಅಂತ ಬಿಜೆಪಿ ನಾಯಕರು ಬಾಂಬ್ ಸಿಡಿಸಿದ್ದಾರೆ. ವೀರೇಂದ್ರ ಪಪ್ಪಿ ಚಿನ್ನದ ಖಜಾನೆ ಬಿಹಾರಕ್ಕೆ ಹೋಗಿರೋದು ಇಡಿ ತನಿಖೆಯಲ್ಲಿ ಬಯಲಾಗಿದೆ ಅಂತ ಕಮಲಕಲಿಗಳು ಆರೋಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಈ ಮೂಲಕ ಮುಗಿಬಿದ್ದಿದ್ದಾರೆ. ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆಯ ರಂಗೇರುತ್ತಿದ್ರೆ ಕರ್ನಾಟಕದಲ್ಲಿ ಅದರ ಸದ್ದು ಜೋರಾಗಿದೆ. ಬಿಹಾರದಲ್ಲಿ ಈಗಾಗಲೇ ಬಿಜೆಪಿ, ಕಾಂಗ್ರೆಸ್, ಜೆಡಿಯು ಮತ್ತು ಆರ್ಜೆಡಿ ನಾಯಕರು ಪ್ರಚಾರನೂ ಶುರು ಮಾಡಿದ್ದಾರೆ. ಸೀಟು ಹಂಚಿಕೆ ಹಗ್ಗಜಗ್ಗಾಟನೂ ಬಿಹಾರದಲ್ಲಿ ಜೋರಾಗೇ ನಡೆಯುತ್ತಿದೆ. ಈ ಸಲ ಬಿಹಾರದಲ್ಲಿ ಕಾಂಗ್ರೆಸ್ ಮತ್ತು ಆರ್ಜೆಡಿ ನೇತೃತ್ವದ ಇಂಡಿ ಒಕ್ಕೂಟದವರೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ಕೊಳ್ತಿದ್ದಾರೆ. ಒಂದು ಹೆಜ್ಜೆ ಮುಂದಡಿ ಇಟ್ಟಿರುವ ಆರ್ಜೆಡಿ ತೇಜಸ್ವಿ ಯಾದವ್ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತಿದ್ದು, ನಾನು ಸಿಎಂ ಆದ 20 ದಿನದಲ್ಲೇ ಮನೆಗೊಂದು ಸರ್ಕಾರಿ ನೌಕರಿ ನೀಡಲು ಆದೇಶ ಮಾಡ್ತೀನಿ ಅಂತಿದ್ದಾರೆ. ಬಿಹಾರದಲ್ಲಿ ಇಷ್ಟೆಲ್ಲ ನಡೆಯುತ್ತಿರೋವಾಗಲೇ ರಾಜ್ಯ ಬಿಜೆಪಿ ನಾಯಕರು ಬಿಹಾರ ಚುನಾವಣೆಗೆ ಕರ್ನಾಟಕದಿಂದ ಹಣ ಹೋಗ್ತಿದೆ ಅಂತ ಹೊಸ ಬಾಂಬ್ ಹಾಕಿದ್ದಾರೆ. ವೀರೇಂದ್ರ ಪಪ್ಪಿ ಚಿನ್ನದ ಖಜಾನೆ ಬಿಹಾರಕ್ಕೆ ಹೋಗ್ತಿತ್ತು. ಇಡಿ ತನಿಖೆಯಿಂದ ಸಾಬೀತಾಗಿದೆ ಎಂದ ಆರ್ ಅಶೋಕ್. ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಿದು. ಬಿಹಾರ ಚುನಾವಣೆಯ ಖರ್ಚನ್ನು ಕರ್ನಾಟಕ ಕಾಂಗ್ರೆಸ್ ಒಪ್ಪಿಕೊಂಡಿದ್ಯಂತೆ. ಬಿಹಾರ ಚುನಾವಣೆಗೆ ಕರ್ನಾಟಕ ಎಟಿಎಂ ಆಗಿದೆಯಂತೆ. ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಸಿಕ್ಕಿರುವ 50 ಕೆಜಿ ಚಿನ್ನದ ಗಟ್ಟಿ, ಒಟ್ಟು 150 ಕೋಟಿ ಅಕ್ರಮ ಹಣ ಸಿಕ್ಕಿದ್ದು ಇದೆಲ್ಲ ಬಿಹಾರ ಚುನಾವಣೆಗೆ ಕಳಿಸೋಕೆ ರೆಡಿ ಮಾಡಿ ಇಟ್ಕೊಂಡಿದ್ದು ಅಂತ ಹೇಳುತ್ತಿದ್ದಾರೆ. ಅಷ್ಟೇ ಅಲ್ಲ, ಇಡಿ ದಾಳಿಯಲ್ಲಿ ಪಪ್ಪಿ ಲಾಕ್ ಆಗಿದ್ದು ಈಗ ಯಾವ್ಯಾವ ಸಚಿವರು ಎಷ್ಟೆಷ್ಟು ಫಂಡಿಂಗ್ ಮಾಡ್ತೀರಾ ಹೇಳಿ ಅಂತ ಕೇಳೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೋಮವಾರ ಡಿನ್ನರ್ ಪಾರ್ಟಿನೂ ಕರೆದಿದ್ದಾರೆ ಅನ್ನೋದು ಆರ್ ಅಶೋಕ್ ಅವರ ನೇರ ಆರೋಪ. ಇಡೀ ಬಿಹಾರ ಚುನಾವಣೆಯನ್ನ ಕರ್ನಾಟಕ ನಡೆಸ್ತೀರಿ ಅಂತ ಒಪ್ಕೊಂಡಿದ್ದಾರಂತೆ, ನಮಗಿರುವಂತ ಮಾಹಿತಿ. ಅದಕ್ಕೆ ಅವ್ರ್ಯಾರೋ ಪಪ್ಪಿ ಲಾಲಿಪಪ್ಪು ತಗೊಂಡು ರೆಡಿ ಇದ್ದ. ಪಪ್ಪಿ ಲಾಲಿಪಪ್ ತಗೊಂಡು, ಅದು ಚಿನ್ನದ ಲಾಲಿಪಪ್ಪು. ಪಪ್ಪಿಯ ಚಿನ್ನದ ಲಾಲಿಪಪ್ಗಳು ಹೋಗ್ಬೇಕಾಯ್ತು 300 ಕೋಟಿ. ಅಲ್ಲಿ ಅವರು ಚಿನ್ನದ ಗಟ್ಟಿಯನ್ನು ಕರೆಸ್ಕೊಂಡು ಅವರು ಚುನಾವಣೆ ಮಾಡಕ್ಕೆ ರೆಡಿ ಮಾಡಿದ್ರು. ಇದು ಈ ತನಿಖೆಯಿಂದ ಬಂದಿರುವಂಥದ್ದು. ಇದಕ್ಕೆ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಏನ್ ಹೇಳ್ತಾರೆ? ಕರ್ನಾಟಕ ಒಂದು ರೀತಿ ಬಿಹಾರದ ಚುನಾವಣೆಯ ಎಟಿಎಂ. ಇದು ನೇರ ನನ್ನ ಆಪಾದನೆ. ಇದು ಡಿನ್ನರ್ ಪಾರ್ಟಿ ಕರೆದಿರೋದು ಅದಕ್ಕೆ ಮುಖ್ಯಮಂತ್ರಿ. ಈಗ ಡಿನ್ನರ್ ಪಾರ್ಟಿ ಏನ್ ಕರೆದಿದ್ದಾರೆ, ಎಲ್ಲರೂ ಹೇಳಿದ್ದಾರೆ ಡಿನ್ನರ್ ಪಾರ್ಟಿ ರೀಶಫಲ್. ಅದಲ್ಲ, ಈ ಡಿನ್ನರ್ ಪಾರ್ಟಿ ಬಿಹಾರದ ಚುನಾವಣೆಗೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತೀರಾ, ನೀವು ಕೊಡೋದ್ರ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ನಿಂತಿದೆ. ಆರ್ ಅಶೋಕ್ ಮಾತಿಗೆ ಹಾವೇರಿ ಸಂಸದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ದನಿಗೂಡಿಸಿದ್ರು. ಇಡಿಯವರು ಬಹಳ ಸುದೀರ್ಘವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆಯಲ್ಲಿ ಏನು ದುಡ್ಡು ಸಿಕ್ಕಿದೆ ಮತ್ತು ಆಸ್ತಿಗಳಿದೆ, ಎಲ್ಲಿಂದ ಬಂತು ಏನಿಲ್ಲ, ಮತ್ತು ಈ ಥರದ ದುಡ್ಡು ಬೇರೆ ಬೇರೆ ಕಡೆ ಎಲ್ಲಿಟ್ಟಿದ್ದಾರೆ ಅನ್ನೋದನ್ನು ತನಿಖೆ ಮಾಡಿದಾಗ ನೀವು ಹೇಳಿದ ವಿಚಾರ ಸತ್ಯ ಗೊತ್ತಾಗುತ್ತೆ. ತನಿಖೆಯಲ್ಲಿ ಸಂಪೂರ್ಣ ಹೊರಬರ್ತದೆ. ಆರ್ ಅಶೋಕ್ ಮತ್ತು ಬೊಮ್ಮಾಯಿಯವರ ಬಿಹಾರ ಫಂಡಿಂಗ್ ಮಾತಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟರು.
ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅವರ ಮೇಲಿದ್ದ 60,000 ಕೋಟಿ ಹಣದ ಆರೋಪ ಏನಾಯ್ತು? ಅದನ್ನೆಲ್ಲ ಬಿಜೆಪಿಯವರು ಚುನಾವಣೆಗೆ ಬಳಸ್ಕೊಂಡಿದ್ರು. ಆ ಲೆಕ್ಕ ಕೊಡ್ಲಿ ಅಂತ ಪ್ರಶ್ನೆ ಮಾಡಿದ್ರು. ಅಶೋಕಣ್ಣವ್ರಿಗೆ ಹೇಳಿ, ಅಜಿತ್ ಪವಾರ್ನ ಕರ್ಕೊಂಡ್ರವ್ರು ಮಹಾರಾಷ್ಟ್ರದಲ್ಲಿ. ಅಜಿತ್ ಪವಾರ್ ಮೇಲೆ 60,000 ಕೋಟಿ ಆರೋಪ ಇತ್ತು. ಅವ್ರನ್ನ ಕರ್ಕೊಂಡ್ಬಿಟ್ಟು ವಾಷಿಂಗ್ ಪೌಡರ್ ನಿರ್ಮಾಣ ಮಾಡಿದ್ರು. ಆ ವಾಷಿಂಗ್ ಪೌಡರ್ ನಿರ್ಮಾಣ ಮಾಡಿ 60,000 ಕೋಟಿ ಮಹಾರಾಷ್ಟ್ರ ಎಲೆಕ್ಷನ್ಗೆ, ಬಿಹಾರ್ ಎಲೆಕ್ಷನ್ಗೆ, ದೇಶದ ಎಲ್ಲ ಎಲೆಕ್ಷನ್ಗಳು ಅವರು ಬಳಸ್ಕೊಂಡಿದ್ದಾರೆ. ಬಿಜೆಪಿ ನಾಯಕರು ಹೇಳ್ತಿರೋ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿಯ ಅಕ್ರಮ ಖಜಾನೆಯನ್ನ ಇಡಿ ಭೇದಿಸಿದೆ ನಿಜ. ಆದರೆ ಜಾರಿ ನಿರ್ದೇಶನಾಲಯದವರು ದಾಳಿ ಮಾಡಿದ್ದು ಸೆಪ್ಟೆಂಬರ್ 2ನೇ ತಾರೀಕು. ಹತ್ರತ್ರ 1.5 ತಿಂಗಳಿನಿಂದ ವೀರೇಂದ್ರ ಪಪ್ಪಿ ಬಂಧನದಲ್ಲಿದ್ದಾರೆ. ಆದರೆ ಬಿಹಾರ ಚುನಾವಣೆ ಘೋಷಣೆವರೆಗೂ ಸುಮ್ಮನಿದ್ದ ಕಮಲ ನಾಯಕರು ತಡವಾಗಿ ಲಿಂಕ್ ಮಾಡೋದಿಕ್ಕೆ ಶುರು ಮಾಡಿದ್ದಾರೆ. ಇದು ನಿಜಕ್ಕೂ ಇಡಿ ಹೇಳಿದ್ದ ಅಥವಾ ರಾಜಕೀಯ ಆರೋಪಕ್ಕಾಗಿ ಬಿಜೆಪಿ ಹೇಳ್ತಿರೋದಾ ಎನ್ನುವುದು ಇನ್ನಷ್ಟೇ ಸ್ಪಷ್ಟವಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಭಾರತಕ್ಕೆ ಭೇಟಿ ನೀಡಿರುವಂತಹ ತಾಲಿಬಾನ್ನ ಸಚಿವ ಅಮೀರ್ ಖಾನ್ ಮುತ್ತಾಕಿ ನಿನ್ನೆ ನಡೆಸಿದ್ದಂತಹ ಸುದ್ದಿಗೋಷ್ಠಿ ಭಾರಿ ವಿವಾದವನ್ನು ಸೃಷ್ಟಿಸಿದೆ. ಈತ ಸುದ್ದಿಗೋಷ್ಠಿ ನಡೆಸುವಂತಹ ಸಂದರ್ಭದಲ್ಲಿ ಮಹಿಳಾ ಪತ್ರಕರ್ತೆಯರನ್ನ ಹೊರಗಿಟ್ಟು ಸುದ್ದಿಗೋಷ್ಠಿಯನ್ನು ಮಾಡಲಾಗಿದೆ. ಇದು ಸ್ತ್ರೀಯರಿಗೆ ಮಾಡಿರತಕ್ಕಂಥ ಅಪಮಾನ ಅಂತ ವಿರೋಧ ಪಕ್ಷಗಳು ಮುಗಿಬಿದ್ದಿದ್ದಾವೆ. ಈ ವಿಚಾರದಲ್ಲಿ ದೆಹಲಿಯಲ್ಲಿ ಏನೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೀತಿದ್ದಾವೆ, ಆರೋಪ ಪ್ರತ್ಯಾರೋಪ ನಡೀತಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನಿನ್ನೆಯಷ್ಟೇ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಾಕಿ ಭಾರತಕ್ಕೆ ಬಂದಿದ್ರು. ಭಾರತದಿಂದ ಆರ್ಥಿಕ ಸಹಾಯವನ್ನು ಬಯಸಿದ್ರು. ವ್ಯಾಪಾರ ಒಪ್ಪಂದಗಳಿಗೂ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಜೊತೆ ಸಹಿ ಹಾಕಿದ್ರು. ಭಾರತ ಸರ್ಕಾರನು ಅಫ್ಘಾನಿಸ್ತಾನಕ್ಕೆ ಐಸಿಯು ವ್ಯವಸ್ಥೆಯ 20 ಆಂಬ್ಯುಲೆನ್ಸ್ಗಳು, ಕ್ಯಾನ್ಸರ್ ಔಷಧಿ, ಲಸಿಕೆಗಳನ್ನು ಉಡುಗೊರೆಯಾಗಿ ಕೊಟ್ಟಿದೆ. ಇಷ್ಟೆಲ್ಲ ಆದ್ಮೇಲೆ ನಿನ್ನೆ ಅಫ್ಘಾನ್ ಸಚಿವ ಸುದ್ದಿಗೋಷ್ಠಿ ನಡೆಸಿ ಮುಕ್ತವಾಗಿ ಮಾತಾಡಿದ್ರು. ಆದ್ರೆ ಇವತ್ತು ಮುತ್ತಾಕಿ ನಡೆಸಿದ ಪತ್ರಿಕಾಗೋಷ್ಠಿಗೆ ವಿವಾದವಾಗಿದೆ. ಅಫ್ಘಾನ್ ಸಚಿವರ ಸುದ್ದಿಗೋಷ್ಠಿಗೆ ಮಹಿಳಾ ಪತ್ರಕರ್ತರನ್ನ ನಿರ್ಬಂಧಿಸಲಾಗಿತ್ತು ಅಂತ ಕಾಂಗ್ರೆಸ್ ನಾಯಕರು ಸೀದಾ ಪ್ರಧಾನಿ ಮೋದಿಯವರಿಗೆ ಟಾರ್ಗೆಟ್ ಮಾಡಿ ಆಕ್ರೋಶ ಹೊರಹಾಕ್ತಿದ್ದಾರೆ. ये पॉलिटिकल बयानबाजी का मामला नहीं है, ये महिला अस्मिता का मामला है. इस देश में महिला पत्रकारों को प्रतिबंधित किया गया कि वो तालिबान के विदेश मंत्री की प्रेस कॉन्फ्रेंस में ना जाएं. ऐसा मोदी सरकार की सहमति से हुआ. विदेश मंत्री ने ऐसा किया. क्यों किया गया? कितनी कायर है ये सरकार. आप तालिबान का डिक्टेट हिंदुस्तान में कैसे करने दे रहे हैं? आप बेटी पढ़ाओ बेटी बचाओ की बात करते हैं और महिला पत्रकारों को इसलिए हटाते हैं क्योंकि तालिबान का मंत्री उनके साथ नहीं बैठना चाहता. हमें ऐसे व्यक्ति को प्रेस कॉन्फ्रेंस नहीं करने देनी चाहिए अपने देश में. ಸುಪ್ರಿಯಾ ಶ್ರೀನಾಥ್ ಈ ಮಟ್ಟಿಗೆ ಮಹಿಳೆಯರ ಅಸ್ಮಿತೆ ಬಗ್ಗೆ ಮಾತಾಡಲು ಕಾರಣ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ವಾದ್ರಾ ಹಾಕಿದ್ದ ಎಕ್ಸ್ ಪೋಸ್ಟ್. ಪ್ರಧಾನಿ ಮೋದಿಜಿ ತಾಲಿಬಾನ್ ಪ್ರತಿನಿಧಿ ಭಾರತ ಭೇಟಿ ವೇಳೆ ಪತ್ರಿಕಾಗೋಷ್ಠಿಯಿಂದ ಮಹಿಳಾ ಪತ್ರಕರ್ತರನ್ನ ಹೊರಗಿಟ್ಟಿದ್ಯಾಕೆ? ನಿಮ್ಮ ನಿಲುವನ್ನ ದಯವಿಟ್ಟು ಸ್ಪಷ್ಟಪಡಿಸಿ. ಮಹಿಳಾ ಹಕ್ಕುಗಳ ಬಗ್ಗೆ ನಿಮ್ಮ ಮಾನ್ಯತೆ ಏನಂತ ತಿಳಿಸಿ. ಭಾರತದ ಅತ್ಯಂತ ಸಮರ್ಥ ಮಹಿಳೆಯರಿಗೆ ಮಾಡಿದ ಅವಮಾನ. ಇದಿಷ್ಟು ಪ್ರಿಯಾಂಕಾ ವಾದ್ರಾ ಪ್ರಶ್ನೆ ಮಾಡ್ತಿರೋ ಪರಿ ಆದ್ರೆ ಮಹಿಳಾ ಪತ್ರಕರ್ತೆಯರನ್ನ ಬೇಕಂತಲೇ ದೂರ ಬಿಟ್ಟಿದ್ದಾರೆ ಅಂತ ಇನ್ನೊಂದು ಕಡೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಪ್ರಧಾನಿ ಮೋದಿ ವಿರುದ್ಧ ಎಕ್ಸ್ ಖಾತೆಯಲ್ಲೇ ವಾಗ್ದಾಳಿ ಮಾಡಿದ್ರು. ಶ್ರೀ ನರೇಂದ್ರ ಮೋದಿಯವರೇ, ನೀವು ಸಾರ್ವಜನಿಕ ವೇದಿಕೆಯಿಂದ ಮಹಿಳಾ ಪತ್ರಕರ್ತರನ್ನ ಹೊರಗಿಡಲು ಅನುಮತಿಸಿದ್ದೀರಿ. ಮಹಿಳೆಯನ್ನ ತುಂಬಾ ದುರ್ಬಲರು ಅಂತ ಅಂದುಕೊಂಡಿದ್ದೀರಿ. ಆದರೆ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮಾನತೆ ಇದ್ರೂ ತಾರತಮ್ಯ ಮಾಡಿದ್ದೀರಿ. ಇಷ್ಟಾದ್ರೂ ನೀವು ಮೌನವಾಗಿರುವುದು, ನಾರಿ ಶಕ್ತಿ ಬಗ್ಗೆ ನಿಮ್ಮ ಘೋಷಣೆಗಳೆಲ್ಲ 0 ಅಂತ ಅನಿಸುತ್ತಿದೆ. ಇದು ರಾಹುಲ್ ಗಾಂಧಿ ಎಕ್ಸ್ ಖಾತೆಯಲ್ಲಿ ಹಾಕಿರುವ ಪೋಸ್ಟ್. ರಾಹುಲ್ ಗಾಂಧಿ ಅಷ್ಟೇ ಅಲ್ಲ, ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ಸೇರಿದಂತೆ ಅನೇಕರು ಮಹಿಳಾ ಪತ್ರಕರ್ತೆಯರನ್ನ ದೂರ ಇಟ್ಟಿದ್ದನ್ನ ಪ್ರಶ್ನೆ ಮಾಡುತ್ತಿದ್ದು ವಿವಾದ ಎಬ್ಬಿಸಿದೆ. ದೇಶದ ಪ್ರಮುಖ ಮಹಿಳಾ ಪತ್ರಕರ್ತೆಯರು ವಿದೇಶಾಂಗ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾವಾಗ ವಿವಾದ ಜೋರಾಯಿತೋ ಈಗ ಭಾರತೀಯ ವಿದೇಶಾಂಗ ಇಲಾಖೆ ಸರಿ ತಪ್ಪುಗಳ ಬಗ್ಗೆ ಉತ್ತರ ಕೊಟ್ಟಿದೆ. ಅಫ್ಘಾನ್ ವಿದೇಶಾಂಗ ಸಚಿವರ ಪತ್ರಿಕಾಗೋಷ್ಠಿ ಆಯೋಜಿಸಿದ್ದು ನಿಜ. ಆದರೆ ಯಾರ್ಯಾರು ಇರಬೇಕು ಇರಬಾರದು ಅಂತ ನಾವು ನಿರ್ಧರಿಸಿಲ್ಲ. ಈ ವಿಚಾರದಲ್ಲಿ ವಿದೇಶಾಂಗ ಇಲಾಖೆಯ ಯಾವುದೇ ಪಾತ್ರವಿಲ್ಲ ಅಂತ ಹೇಳಿದೆ. ಇನ್ನು ವಿವಾದ ಜೋರಾಗ್ತಾ ಇದ್ದಂತೆ ಅಫ್ಘಾನ್ ತಾಲಿಬಾನ್ ವಕ್ತಾರ ಸುಹೇಲ್ ಶಾಹೀನ್ ಮಹಿಳಾ ಪತ್ರಕರ್ತರನ್ನ ಹೊರಗಿಟ್ಟಿದ್ದಕ್ಕೆ ಸಬೂಬು ಬೇರೆ ಕೊಟ್ರು. ಮಹಿಳಾ ಪತ್ರಕರ್ತರನ್ನ ಹೊರಗಿಡುವ ಉದ್ದೇಶ ಇರಲಿಲ್ಲ. ಮಹಿಳೆಯರ ವಿರುದ್ಧ ಯಾವುದೇ ತಾರತಮ್ಯ ಮಾಡಿಲ್ಲ. ಪಾಸ್ಗಳ ಸಂಖ್ಯೆ ಸೀಮಿತವಾಗಿದ್ದರಿಂದ ಸಮಸ್ಯೆ ಆಗಿದೆ. ತಾಂತ್ರಿಕ ಸಮಸ್ಯೆಯನ್ನ ರಾಜನೀತಿಗೆ ಹೋಲಿಸಬಾರದು ಅಂತ
ಬಿಟ್ಟಿ ಉಪದೇಶನೂ ಮಾಡಿದ್ರು. ಏನೇ ಆಗಲಿ, ಭಾರತಕ್ಕೆ ಬಂದು ಭಾರತದ ಮಹಿಳಾ ಪತ್ರಕರ್ತೆಯರಿಗೆ ನಿರ್ಬಂಧ ಹಾಕಿದ್ರು ಅನ್ನೋ ಆರೋಪವನ್ನ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಉತ್ತರ ಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.